ಸೊ ದೀಪ ಅವ್ರ ಮನೆಯಿಂದ ಬಂದುಬಿಟ್ಟು ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡಿಕೊಂಡು ಕುಡಿದೆ. ತುಂಬ ತಲೆನೋವ್ತಾ ಇತ್ತು. ಹಾಗಾಗಿ ನನ್ನ ಮಗಳು ನೋಡಿ ಜೋಕಾಲಿನಲ್ಲಿ ಎಲ್ಲರೂ ಮಲ್ಕೊಂಡ್ರೆ ಇವಳು ಕುತ್ಕೋತಾಳೆ. ಅವಳೆ ಗೊತ್ತಾ ನೋಡಿ, ಕುತ್ಕೊಂಡವಳೆ ಎದ್ಬಿಟ್ಟು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಏನೋ ಏನು ನಿಂದು? ಹಾಂ, ಏನು ಮಾಡೋಣ ಬಿದ್ದರೆ ನೀನು? ಹೆಂಗೆ ನೋಡ್ತಿದ್ಯಾ ನೋಡು ನೀನು. ಏನೋ ಮಮ್ಮಿನ ಗುರಾಯಿಸ್ತೀಯಾ? ಏನೋ ಓನೋ ಅಚ್ಚ, ನಿದ್ದೆ ಮಾಡು. ಮಲ್ಕೊಳ್ಳಲ್ವಾ? ಕೂತ್ಕೊಂಡಿರ್ತೀಯಾ? ಜೋಕಾಲಿ ನಾನು ಮಲ್ಕೊಳ್ಳೋದು ಬಿಟ್ಟು ಕೂತ್ಕೊಂಡವಳು ನೋಡಿ. ಅಯ್ಯೋ ಕ್ಯೂಟಿ, ನನ್ನ ಸಿರಿ ಬೇಬಿ. ಕೂದಲು ನೋಡಪ್ಪ, ಕೂದಲಾ ಆ ಜುಟ್ಟು ಅದು ಎಲ್ಲಿ ಬೀಳಿಸ್ಕೊಂಡ್ಲು ರಬ್ಬರ್ ಬ್ಯಾಂಡು ಗೊತ್ತಿಲ್ಲ. ನೋಡ್ರಿ ಹೆಂಗೆ ಆಡ್ತಾಳೆ ಗೊತ್ತಾ, ನಿಂತ್ಕೊಳ್ಳೋದು. ಇವಾಗ ಇವಳನ್ನೆಲ್ಲಿ ಮಲಗಿಸ್ಲಿ ನಾನು? ಜೋಕಾಲಿಗೆ ಹಾಕಿದ್ರೆ ನಿದ್ದೆ ಮಾಡ್ತಾಳೆ ಅಂತ ನಿದ್ದೆ ಮಾಡ್ಸೋಣ ಅಂತ ಇದಕ್ಕೆ ಹಾಕೋದು. ಅದು ಯಾವಾಗ ಎದ್ದು ಹಿಂಗೆ ಕೂತ್ಕೊಬಿಡ್ತಾಳೋ ಗೊತ್ತಿಲ್ಲ. ಸರಿ ಎತ್ಬಿಟ್ಟು ಕೆಳಗಡೆ ಮಲಗ್ಸೋಣ ಅಂದರೆ ಅಲ್ಲೂ ಮಲಗಲ್ಲ. ಏನೋ ಅಣ್ಣ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಗೊತ್ತಾ? ನೀನು ಹೆಂಗೆಲ್ಲ ಮಾಡ್ತೀಯ ಗೊತ್ತಾ ನೀನು? ಹಾಂ, ಅಣ್ಣ ಎಷ್ಟು ಸೈಲೆಂಟಾಗಿ ಗುಡ್ ಬಾಯ್ ಥರ ಇರ್ತಿದ್ದ. ಮಮ್ಮಿ ಕಷ್ಟನೇ ಕೊಡ್ತಾ ಇರಲಿಲ್ಲ. ನಿನ್ನನ್ನು ಎಲ್ಲೋದ್ರೂ ನೋಡ್ಕೋತಾ ಇರಬೇಕು. ಎಲ್ಲೋದ್ಲು, ಏನು ಮಾಡಿದ್ಲು ನನ್ನ ಮಗಳು ಸಿರಿದೇವಿ, ಸಿರಿಲಕ್ಷ್ಮಿ ಎಲ್ಲಿ ಓದ್ಲು ಅಂತ ನೋಡ್ತಾ ಇರಬೇಕು ನಾನು. ಸರಿ ಪಚ್ಚ ಪಚ್ಚ. ಮಲ್ಕೋಮ್ಮ, ನಿದ್ದೆ ಮಾಡಲ್ವಾ ನೀನು? ನಿದ್ದೆ ಮಾಡಲ್ವಾ? ಬಾ, ಬರ್ತೀಯಾ ಮಮ್ಮಿ ಹತ್ರ? ಬಾ. ಎದ್ದೊಳೋದು ನೋಡ್ರಿ. ಭಯನೇ ಇಲ್ಲ ಕಣಪ್ಪ ಈ ಹುಡುಗಿಗೆ, ಭಯನೇ ಇಲ್ಲ. ಬಾ ಎತ್ಕೋತೀನಿ ಬಾ. ಅಪ್ಪ ಎದ್ದು ಬಂದ್ಲು ಸಿರಿ, ಎದ್ದು ಬಂದ್ಲು. ಕೂದಲು ನೋಡು, ಕೂದಲಾ ಎಲ್ಲೋಯ್ತು? ರಬ್ಬರ್ ಬ್ಯಾಂಡ್ ಎಲ್ಲೋಯ್ತು ನಿಂದು? ಹುಡುಗಿ ಭಾರಿ ಡೇಂಜರ್ ಕಣಪ್ಪ ಇದು. ಹುಷಾರಾಗಿ ನೋಡ್ಕೊತಾ ಇರಬೇಕು. ನೆನ್ನೆ ನೋಡಿದ್ರೆ 2 ಮೆಟ್ಲೆ ಹತ್ಬಿಟ್ಟವಳೆ. ನನಗೆ ಫಸ್ಟು ಅಪ್ಪು ಹುಟ್ಟಿದಾಗ ಅಲ್ವಾ, ನಾವು 1 BHK ಮನೆಯಲ್ಲಿದ್ವಿ. ಆವಾಗ ಹೆಂಗೆ ಅಂತಂದರೆ ನನ್ನ ಮಗನ ಈಚೆಗಡೆ ಬಿಟ್ಟರೆ ಹುಷಾರಾಗಿ ನೋಡ್ಕೋಬೇಕಾಗಿತ್ತು. ಆವಾಗ ನಾವಿದ್ದಿದ್ದು 3rd ಫ್ಲೋರ್ನಲ್ಲಿ. ಆ 3rd ಫ್ಲೋರಲ್ಲಿ ಗ್ರಿಲ್ಸ್ ಹೆಂಗಿತ್ತು ಅಂದರೆ ಈ ಸ್ಟೆಪ್ಸ್ ಥರ ಬರುತ್ತಲ್ಲ 1 by 1, ಆ ಥರ ಗ್ರಿಲ್ಸ್ ಇದ್ದಿತ್ತು. ಸುತ್ತ ಅದೇ ಥರನೇ ಇತ್ತು. ಇನ್ನು ಮೇಲ್ಗಡೆ ಮೆಟ್ಲು ಕೂಡ ಇತ್ತು ಟೆರೆಸಿಗೆ ಹೋಗೋದಕ್ಕೆ. ಅಲ್ಲಿ ನೋಡ್ಕೊಳಕ್ಕೆ ಹೆಂಗಾಗೋದು ಅಂದರೆ ಈಚೆ ಕಡೆ ಬಿಟ್ಟರೆ ಆ ಥರ ಮೆಟ್ಲತ್ತು ಬಿಡೋನು, ಇಲ್ಲಾಂದರೆ ಆ ಗ್ರಿಲ್ಸ್ ಹತ್ರ ಹೋಗ್ಬಿಡೋನು. ಆ ಒಂದು ಭಯಕ್ಕೆ ನಾವು ಮನೆ ಖಾಲಿ ಮಾಡ್ಕೊಂಡು 2 BHK ಮನೆಗೆ ಹೋಗಿದ್ವಿ. ಇವಾಗ ಈಗಿರೋ ಸ್ವಂತ ಮನೆಯಲ್ಲಿ ನಾನು ಎಲ್ಲಿ ಏನು ಸೇಫ್ ಗಾರ್ಡ್ ಮಾಡಲಿ ಅಂತ ಜೋಕಾಲಿನಲ್ಲಿ ಮಲಗಿಸಿದ್ರೆ ಕೂತ್ಕೋತಾಳೆ. ಮೆಟ್ಲತ್ರ ಹೋಗಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೊಂದು ಬೆಡ್ಶೀಟ್ ಬೇರೆ ಅಡ್ಡಕ್ಕೆ ಹಾಕ್ಬಿಟ್ಟಿದ್ದೆ. ನೆನ್ನೆ ಸ್ವಲ್ಪ ಕೆಲಸ ಆಯಿತು ಅಡುಗೆ ಮನೆಯಲ್ಲಿ ಅಂತ ಮಾಡ್ಕೋತಾ ಇದ್ದೆ. ಅಲ್ಲಿ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಕವರ್ ಮಾಡಿದ್ದೆ ಹೋಗಬಾರ್ದು ಅಂತ. ಆ ಬೆಡ್ಶೀಟ್ನೇ ಎಳೆದ್ಬಿಟ್ಟು 2nd ಸ್ಟೆಪ್ ತನಕ ಹೋಗಿದ್ಲು. ಈ ಮೆಟ್ಲು ತನಕ ಹತ್ತಿದ್ಲು ಗೊತ್ತಾ. ಭಾರಿ ಆಡ್ತದಿದು. ಇದು ಹಸಿ ಇಲ್ಲ, ಇದು ಸಿರಿ. ಕೂದಲೆಲ್ಲ ನಿಂತ್ಕೊಬಿಟ್ಟೈತೆ ಕಣಪ್ಪ. ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ನಮ್ಮ ಸಿರಿಲಕ್ಷ್ಮಿಗೆ. ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಇವಳು. ನಂಗಂತೂ ನೋಡ್ಕೊಂಡು ಸಾಕಾಗೋಗುತ್ತೆ. ಆ ಕಣ್ಮೇಲೆ ಬರುತ್ತೆ ಕಣಪ್ಪ ಈ ಕೂದಲು. ಹೇಗಿದೆ ನಮ್ಮ ಸಿರಿ ಜುಟ್ಟು? ಈ ಒಂದು ಫ್ರಾಕ್ ಅದೆಯಲ್ಲ, ಇದು ಒಂದ್ಸಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳಲ್ಲ ನನ್ನ ಮಗಳು. ಬಟ್ ಇಲ್ಲಿ ಬಟನ್ ಇದೆ, ಬಟನ್ ಹಾಕಿಲ್ಲ ನಾನು, ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಅವಳಿಗೆ ಆರಾಮಾಗಿರಲಿ ಅಂತ. ಆಟಾಡೋದು ನೋಡಪ್ಪ ನನ್ನ ಮಗಳು.
ಹಾಂ ಏಯ್ ಸಿರಿ ಹಾಯ್ ಮಾಡು ಹಾಯ್ ಹಾಯ್ ಏನು ಮಾಡು ಹಾಯ್ ಮಾಡು ಹಾಯ್ ಹಾಂ ಹಾಯ್ ಮಾಡು ಹಾಯ್ 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 ಮಾಡು ಓ ಇಲ್ಲಿ ನೋಡು ಅಳು ಬರ್ತಿದ್ಯಾ ನಿಂಗೆ ಯಾಕೆ ಯಾಕೆ ಅಳು ಬರ್ತಿದೆ ಯಾಕೆ ಹೇಳೋ ಆ ಥರ ಮಾಡಿದ್ಕ ಬೇಜಾರಾಯ್ತಾ ನೋಡ್ಬಿಟ್ಟು ಅವನು ಅಳ್ತಾವನ ಯಾಕೆ ಅಳ್ತಿದ್ಯಾ ಪಾಪ ಅಲ್ವಾ ಅದಕ್ಕೆ ನೀನು ತಂಗಿನ ಚೆನ್ನಾಗಿ ನೋಡ್ಕೋ ಆಯ್ತಾ ಅದಕ್ಕೆ ಯಾರ ಹತ್ರನೂ ಬಿಡಬಾರ್ದು ಗೊತ್ತಾಯ್ತಾ ನೋಡು ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಪಾಪ ಎಷ್ಟು ಜೋರಾಗಿ ಹೇಳ್ತಿತ್ತು ಅಲ್ವಾ ಏನು ಹೇಳು ಕರೆಕ್ಟಾಗಿ ಫುಲ್ ಹೇಳು ಏನಾಯಿತು ಅಂತ ನನಗೇನೆ ಅಳು ಬರಂಗ ಆಗೋಯ್ತು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾರು ರೀಲ್ಸ್ ನೋಡುವಾಗ ಹ್ಞೂ ಯಾರೋ ನಾನು ಅಣ್ಣನ ಮಗುಗೆ ಅಲ್ಲ ಅಣ್ಣನ ತಮ್ಮನ ಮಗುನ ಅಣ್ಣನ ಹೆಂಡತಿ ಬಂದ್ಬಿಟ್ಟು ಹಂಗೆ ಮಾಡಿರೋದು ಬಂದುಬಿಟ್ಟು ಅವ್ರಮ್ಮ ಏನೋ ಡೌಟ್ ಬಂದೆ ಏನೋ ಕ್ಯಾಮ್ರಾ ಇಟ್ಬಿಟ್ಟು ಹೋಗಿದೆ. ಆ ಅಮ್ಮ ಬಂದ್ಬಿಟ್ಟು ಕಾಲ್ನ ಪಾಪು 1 ತಿಂಗಳು ಮಗು ಕಾಲ್ನ ಹಿಂಗೆ ಹಿಡ್ಕೊಂಡು ಲಟಕ್ ಅಂತ ಮುರಿದ್ಬಿಟ್ಟು ಹೋಗ್ಬಿಡೋದು. ಅದು ವಿಡಿಯೋ ಐತಲ್ಲ ತೋರ್ಸು. ನೋಡ್ಬಿಟ್ಟೆ ಭಯ ಹೋಯ್ತು ಅಂತ. ಅದನ್ನ ನೋಡಿರೋದಕ್ಕೆ ಅಳ್ತಾರದವನು. ಬೇಜಾರು ಮಾಡ್ಕೊಂಡು ಹೋಗಿ ತಂಗಿ ಹತ್ರ ತಪ್ಕೊಂಡು ಕೂತವನು. ಅಳು ಬಂತ. ನೀನು ತಂಗಿಗೆ ಯಾರಾದರೂ ಹಂಗೆ ಮಾಡಿದ್ರೆ ಅಳು ಬರುತ್ತಾ? ಅಳು ಬರುತ್ತಾ? ನಿನ್ನ ತಂಗಿಗೆ ಯಾರಾದರೂ ಮಾಡಿದ್ರೆ ಏನು ಮಾಡ್ತೀವಿ ನೀನು? ಅಳ್ಬೇಡ ಸುಮ್ಮನೆ. ನೀನೇ ಚೆನ್ನಾಗಿ ನೋಡ್ಕೊತೀರಲ್ವ, ನೀ ತಂಗಿ ಚೆನ್ನಾಗಿ ನೋಡ್ಕೊತೀವಲ್ವಾ, ಹಂಗೆಲ್ಲ ಮಾಡಲ್ಲ ಅಲ್ವಾ? ಯಾರು ಅಷ್ಟೇ ಅಪ್ಪು, ಫ್ಯಾಮಿಲಿ ಅಷ್ಟೇ ಸೇಫ್, ಬೇರೆ ಯಾರು ಟ್ರೀಟ್ ಮಾಡಲ್ಲ, ಗೊತ್ತಾಯ್ತಾ? ನಿನ್ನ ತಂಗಿನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಯಾರ ಹತ್ರನೂ ಬಿಡಬಾರ್ದು, ಸೇಫಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ನೋಡು, ಅವ್ರಿಗೆ ಏನು ಗೊತ್ತಾಗಲ್ಲ, ಈ ಥರ ಚಿಕ್ಕ ಚಿಕ್ಕ ಪಾಪುಗಳಿಗೆ ಏನು ಗೊತ್ತಾಗಲ್ಲ, ಅವ್ರಿಗೆ ಹೇಳಕ್ಕೂ ಗೊತ್ತಾಗಲ್ಲ, ಗೊತ್ತಾಯ್ತಾ? ನೋಡು, ಅವ್ರಿಗೇನು ಗೊತ್ತಾಗಲ್ಲ, ಮರ್ತೋಗ್ತಾರೆ. ನೆಕ್ಸ್ಟ್ ಅವ್ರು ಬಿದ್ರು ಮರ್ತೋಗ್ತಾರೆ. ನೋಡಿ, ಈಗ ಅವ್ರು ಬಂದ್ಬಿಟ್ಟು ಕೈ ತಗೊಂಡು ಹಿಂಗೆ ಮಾಡಿದ್ರಲ್ಲ, ಅವ್ರ ಪಾಪ ಏನಾಯ್ತು ಅಂತ ಮಮ್ಮಿಗೆ ಹೇಳಕ್ಕಾಗುತ್ತಾ? ನೀನು ಅದು ಹೇಳಿದ ತಕ್ಷಣ ಹೋಗ್ಬಿಟ್ಟು ಅವ್ರ ತಂಗಿನ ತಪ್ಕೊಂಡು ಅಳ್ತವನೆ. ನಮಗೆ ಒಂಥರ ಅಳುಬರಂಗಾಗಿತ್ತು. ನನ್ನ ಮಗಂಗೆ ಅಷ್ಟು ಕೇರ್ ಇದೆಯಲ್ಲ ಅವ್ರ ತಂಗಿ ಮೇಲೆ, ನಂಗೆ ಅದಕ್ಕೆ ಖುಷಿ ಆಯ್ತು. ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟ. ಅವ್ನು ನೋಡಿದ ತಕ್ಷಣ ಓಡೋಗಿ ಪಾಪು ಪಕ್ಕ ಕೂತ್ಕೊಂಡು ಅಳ್ತಾವನು. ಇನ್ನಂತ ಸ್ಯಾಡಿಸ್ಟ್ಗಳು ಇರ್ತಾರಲ್ವ ಒಬ್ಬೊಬ್ರು. ಏನ್ ಗೊತ್ತಾ, ಇಷ್ಟ ಇಲ್ವಾ ಒಬ್ರು ಪರ್ಸನ್ ಅಂದ್ರೆ ಆಗಲ್ವಾ, ಬಿಟ್ಬಿಡ್ಬೇಕು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಅವ್ರ ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಅಂದ್ರೆ ಹಿಂಸೆ ಮಾಡಕ್ ಹೋಗ್ಬಾರ್ದು ಯಾರನ್ನೂ. ಯಾರ ಲೈಫ್ ಆದ್ರೂ ಆಗಿರ್ಬೋದು. ಆಗಲ್ಲ, ಇಷ್ಟ ಆಗ್ತಿಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಸುಮ್ಮನೆ. ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಅಂತ. ಆ ಮಗು ಅದು ಏನು ಮಾಡಿತ್ತು, ಬಂದ್ಬಿಟ್ಟು ಪಾಪ ಮಲಗಿರೋ ಮಗು ಅವ್ರ ಅಮ್ಮ ವಿಡಿಯೋನ ಆನ್ ಮಾಡಿ ಇಟ್ಬಿಟ್ಟು ಹೋಗೋರೆ. ಬಂದ್ಬಿಟ್ಟು ಇನ್ನೊಂದು ಹೆಂಗ್ಸು ಮಗು ಕಾಲ್ನ ಹಿಂಗೆ ಫುಲ್ ಪ್ರೆಸ್ ಅಂದ್ರೆ ಹಿಂಗಿರುತ್ತಲ್ಲ ಮಗು ಕಾಲು, ಹಿಂಗೆ ಫುಲ್ ಹಿಂಗೆ ಬೆಂಡ್ ಮಾಡಿಬಿಟ್ಟು ಹೋಗೈತೆ. ಆ ಪಾಪು ಹೆಂಗೆ ಹತ್ತೈತೆ ಗೊತ್ತಾ? ತೋರಿಸ್ತೀನಿ ವಿಡಿಯೋನ, ನೋಡಿ ತೋರಿಸು. ಕ್ಲಾರಿಟಿ ಕಾಣಿಸ್ತೈತಾ? ನೋಡಲಿ.
ಪಾಪ ಏನು ಮನುಷ್ಯನ ಊಟ. ಆ ಮಗು ಏನು ಮಾಡಿತ್ತು ಆ ಅಮ್ಮಂಗೆ? ಅದೇ ಅಲ್ಲ, ಅವ್ರು ಅನ್ಕೋತಾರೆ ಯಾರು ನಮ್ಮನ್ನ ನೋಡ್ತಿಲ್ಲ ಅಂತ. ದೇವ್ರೊಬ್ಬ ಇರ್ತಂತಾನೆ, ಅವ್ರಿಗೂ ಹಂಗೆ ಏನಾನ ಸರಿ ಇಸ್ಕ ತರ ಮಾಡಿಬಿಟ್ರೆ ಹೆಂಗ್ ಅನ್ಸಲ್ಲ ಲೈಫಲ್ಲಿ. ಅವ್ರಮ್ಮ ವಿಡಿಯೋ ಮಾಡಿ ಇಟ್ಬಿಟ್ಟು ಹೋಗೈತೆ ಅಂದ್ರೆ ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟು. ಇಲ್ಲ, ಅದು ಸುಮ್ಮನೆ ಮಾಡಿರಲ್ಲ, ಏನೋ ಒಂದು ಅಬ್ಸರ್ವ್ ಮಾಡಿರ್ತಾರೆ ಅವರು. ಡೌಟ್ ಮೇಲೆ ಪಾಪು ಬಿಟ್ಟೋದಾಗ ಇಟ್ಬಿಟ್ಟು ಹೋಗಿರ್ಬೇಕು. ನನಗೇನೋ ಹಂಗೆ ಅನಿಸ್ತು. ಈಗ ಈ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಮಲ್ಗೈತೆ ಬಂದ್ಬಿಟ್ಟು ರಾಕ್ಷಸಿ ತರ ಮಾಡ್ಬಿಟ್ಟು ಅದು ಬಂದು ಒಂದೇ ಸೆಕೆಂಡು ಕಾಲ ಹಿಂಗ್ ಬಂದ್ಬಿಟ್ಟು ಮುರಿದ್ಬಿಟ್ಟು ಹೋಗಿರೋದು. ಇಂಥವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ತಾನ. ವಿಡಿಯೋ ಹಂಗೈತೆ ನೋಡಿ. ಜಸ್ಟ್ ಸೆಕೆಂಡಲ್ಲಿ ಹಂಗೆ ಬಂದು ಮಾಡ್ಬಿಟ್ಟು ಹೋಗಿರೋದು. ಪಾಪ ಅವ್ರ ಅಮ್ಮ ಯಾಕೆ ಅಳ್ತಾಯ್ತೋ ಮಗು ಸಡನ್ ಆಗಿ ಅಂತ ಓಡ್ ಬಂದ್ಬಿಟ್ಟು ನೋಡ್ತಾವ್ರು. ಇವರು ಕಳಿಸ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಅದನ್ನು ಡಿಲೀಟ್ ಮಾಡಿದ್ರು. ನಾನೇನೋ ಡಿಲೀಟ್ ಮಾಡಿರ್ತಾರೆ, ಮಿಸ್ ಆಗಿ ಏನೋ ಕಳ್ಸಿರ್ತಾರೆ, ಅದಕ್ಕೆ ಡಿಲೀಟ್ ಮಾಡಿರ್ತಾರೆ ಅಂತ ನಾನು ಸುಮ್ಮನೆ ಅದೇ. ಮನೆಗೆ ಬಂದ್ಬಿಟ್ಟು ಇವಾಗ ಹೇಳ್ತವ್ರು ಇವರು. ಅದನ್ನ ನಾವು ನೋಡುವಾಗ ಅವನು ಅದನ್ನ ನೋಡ್ಕೊಂಡು ಹೋಗಿ ಅವ್ರ ತಂಗಿನ ಹಿಡ್ಕೊಂಡು ಅಳ್ತಾವನೆ. ಹೋಗ್ಲಿ ಬಾ ಅಪ್ಪು, ಪಪ್ಪ ಮಮ್ಮಿ ಅಪ್ಪು ಎಲ್ಲ ಇಲ್ವಾ, ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಯಾರ ಹತ್ರನೂ ಬಿಡೋದು ಬೇಡ, ಆಯ್ತಾ? ಆಯ್ತಾ? ಬಾ ಓಲಿ. ಯಾಕೆ ಕಳ್ಸಿದ್ಯೋ ಅಷ್ಟೇ ಅಪ್ಪು, ನಾವ್ ಇದೀವಲ್ವಾ. ಇದ್ ನೋಡಿ, ಇದು ಅಪ್ಪ ನಿಮ್ ಬರೀ ನಾನು ಅಂತವೇ ತೋರ್ಸ್ಬಿಡ ಹೋಗತ್ತ. ನಾನ್ ತೋರ್ಸೋದಲ್ಲ ಕಣ, ಇದೆಲ್ಲ ಅವೇರ್ನೆಸ್ಗಳು ಗೊತ್ತಾ. ಇಲ್ಲಿ ನೋಡು, ಇಲ್ಲಿ ನೋಡ. ಅವನು ಈಗಲೇ ಹೇಳ್ತಾವನೆ ನೀನೊಂಥರ. ಅದೇನ್ ಜುಟ್ಟು ಕೆಳಗೆ ಹೋಗು. ಇದಾ ಅದಲ್ಲ. ಹಾ ನೋಡು ಅಪ್ಪ, ನಾನು ಅದಕ್ಕೆ ಎಲ್ಲ ಐಟ್ ಇಕ್ಸ್ಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ. ಚಾನ್ಸೇ ಇಲ್ಲ. ಅದು ಗ್ರಿಲ್ಸ್ ಮೇಲಿಂದ ಬಿದ್ದಿರೋದು ಮಗು. ನನ್ನ ಮನೇಲಿ ಎಲ್ಲಾ ಕಡೆ ಹೈಟ್ ಐತೆ, ನಾನು ಎಲ್ಲೂ ಆ ತರ ಚಾನ್ಸೇ ಇಲ್ಲ ನಮ್ಮ ಮನೆಯಲ್ಲಿ. ನಾನು ಇದನ್ನೆಲ್ಲ ಏನಕ್ಕೆ ತೋರ್ಸೋದು ಗೊತ್ತಾ, ಅವನಿಗೆ ಈ ತರ ಒಂದೊಂದು ಹುಷಾರಾಗಿರ್ಬೇಕು ಅಂತ, ನೋಡ್ಕೋಬೇಕು, ಹುಷಾರಾಗಿರ್ಬೇಕು ಅಂತ ತೋರ್ಸೋದು. ನೋಡ್ಕೊಬೇಕು ಹುಷಾರಾಗಿ. ಮಮ್ಮಿ ಏನಾರ ಕೆಲಸ ಮಾಡ್ತಾ ಇರತ್ತೆ, ಅವಾಗ ಪಾಪು ಆಟ ಆಡ್ತಿರ್ತಾಳೆ, ಅವಳಿಗೆ ಗೊತ್ತಾಗಲ್ಲ. ಮೆಟ್ಲ ಹತ್ರ ಹೋಗ್ಬಿಟ್ಟು ಆ ಮೆಟ್ಲಿಗೆ ಒಂದ್ ಏನಾನ ಕವರ್ ಮಾಡ್ಬೇಕು ಫಸ್ಟ್. ಅವಳು ಆಗ್ಲೇ 2ನೇ ಸ್ಟೆಪ್ ತನಕ ಹೋಗೋಳೆ ಅಂದ್ರೆ ಕವರ್ ಮಾಡ್ಬೇಕು. ನಾನು ಏನ್ ಗೊತ್ತಾ, ಅವಳನ್ನ ಮೇಲ್ಗಡೆ ಕರ್ಕೊಂಡು ಹೋದ್ರು ಇರೋದ್ ಹೇಳ್ತೀನಿ. ಆ ವಾಕರ್ ಐತಲ್ಲ, ವಾಕರ್ ಒಳಗೆ ಹಾಕ್ಬಿಟ್ಟು ಅವಳನ್ನ ಬಾಗ್ಲ ಹಾಕ್ಬಿಡ್ತೀನಿ, ರೂಮ್ ಬಾಗ್ಲು. ಅಲ್ಲೇ ಆಟ ಆಡ್ತಿರ್ತಾಳೆ. ಆ ಮಿರರ್ ಮುಂದೆ ಹೋಗ್ಬಿಟ್ಟು ಅವಳ ಮುಖ ಅವಳೇ ನೋಡ್ಕೊಂಡು ಏನೋ ಒಂದ್ ಮಾತಾ ಬ್ಯಾ 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 ಅನ್ಕೊಂಡೇನೋ ಮಾಡ್ತಾ ಇರ್ತಾಳೆ, ಆಟ ಆಡ್ಕೊಂತಿರ್ತಾಳೆ. ಆಮೇಲೆ ಬಂದ್ಬಿಟ್ಟು ಬಾತ್ರೂಮು ಅಷ್ಟೇ ಇರೋದ್. ಯಾರು ಏನಾರ ಅನ್ಕೊಳ್ಳಿ, ನನ್ಗೆ ಭಯ ಏನ್ ಗೊತ್ತಾ, ನನ್ ಮಗಳು ಅಲ್ಲೇ ಇರ್ಬೇಕು, ಅದೇ ಇದ್ರಲ್ಲಿ ಇರ್ಬೇಕು. ಯಾಕಂದ್ರೆ ಹಿಂಗ್ ಬಂದ್ರೆ ಹೊರಗಡೆ ಅಲ್ಲಿ ಮೆಟ್ಲು. ಸೊ ನಾನ್ ಬಾಗ್ಲ ಹಾಕೊಂಡು, ಈ ರೂಮ್ ಬಾಗ್ಲ ಹಾಕೊಂಡು ಬಾತ್ರೂಮ್ ಬಾಗ್ಲು ತಕೊಂಡೆ ಸ್ನಾನ ಮಾಡೋದು. ಯಾಕಂದ್ರೆ ಮನೇಲಿ ಯಾರು ಇಲ್ಲ ಹೆಲ್ಪಿಂಗ್ ಹ್ಯಾಂಡ್ಗೆ, ಏನೋ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು. ಅವಳು ಬೆಳಗ್ಗೆ ನನ್ನ ಅಪ್ಪುಗೆಲ್ಲ ರೆಡಿ ಮಾಡ್ಬಿಟ್ಟು ನಾನು ಹೋಗಿ ಅವಳನ್ನ ಅಲ್ಲೇ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬರೋದು, ಅವಳಿಗೂ ಸ್ನಾನ ಮಾಡಿಸ್ಕೊಂಡು. ಸರಿ ಸರಿ ಬಿಡೋ ಹೋಗ್ಲಿ. ಬಂದ್ರು ಸಿರಿ ಮೇಡಮ್ ಬಂದ್ರು. ಎಸ್ ಎಸ್ ಕ್ಯೂಟಾಗಿ ಫ್ರಾಕ್ ಹಾಕೊಂಡು ರೆಡಿಯಾಗಿ ಕುತ್ಕೊಬಿಟ್ಟಿರ್ತಾರೆ ಮೇಡಮ್ ಅವರು ಯಾವಾಗಲೂ. ಮಮ್ಮು ತಿಂದ್ರ ನೀವು? ಹಾಂ ತಿಂದ್ರ ಇಲ್ವಾ? ಇಲ್ಲ ಹೇಳು, ಇಲ್ಲ. ಬಂಗಾರಿ. ಸೊ ಕ್ಯಾರೆಟ್ ಪ್ಯೂರಿ ಮಾಡಿಬಿಟ್ಟು ಊಟ ಮಾಡಿಸ್ತೀನಿ. ಅದು ಸ್ವೀಟ್ ಆಗಿರುತ್ತಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನೋಡೋಣ.
ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಯೂಶ್ವಲಾಗಿ ಹೆಂಗೆ ಅಂತಂದರೆ ಮಕ್ಕಳಿಗೆ ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಪೀಲ್ ಆಫ್ ಮಾಡಿ ಅದನ್ನು ಹೇಗೆ ಕುಕ್ ಮಾಡ್ತಾರೆ ಅದೇ ಥರನೇ ಮಾಡಿ ತಿನ್ನಿಸ್ತೀನಿ. ಪಾಪಕ್ಕೆ ತಿನ್ಸಕ್ಕಮ್ಮ. ಸರಿ, ಅವಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಸಿರಿ ಬರಿಯೋ ನೀನು ಅಪ್ಪು, ಬರಿಯೋ, ಬರೆದು ಮುಗಿಸೋ ಫಸ್ಟು. ಹಾಯ್ ಸಿರಿ. ಸೊ ಇಲ್ಲಿ ಕುಕ್ಕರ್ ಒಳಗೆ ನಾನು ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಜಸ್ಟು ಇಷ್ಟೇ ಎರಡನ್ನೂ ಕೂಡ ಪ್ಯೂರಿ ಮಾಡ್ತೀನಿ. ಒಂದೆರಡು ವಿಷಲ್ ಕೂಗಿಸ್ಕೊಂಡು ಅದಾದಮೇಲೆ ಪ್ಯೂರಿ ಮಾಡಿಬಿಟ್ಟು ಸಿರಿ ತಿನ್ನಿಸ್ತೀನಿ. ಸ್ವಲ್ಪ ಇದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊ ಯಾವಾಗ ತಂದೆ? ಇವರು ದೀಪ ಅವರ ಅಮ್ಮ ಕೊಟ್ಟಿದ್ರು. ಊರ್ದು ಊರ್ದು ನ್ಯಾಚುರಲ್ ಟೊಮ್ಯಾಟೊ, ಊರಿಂದ ತಗೊಂಡು ಕಾಯಿ ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ, ಮೀಡಿಯಮ್ ಟೊಮೆಟೊ, ದಪ್ಪ ಟೊಮೆಟೊ, ಚಿಕ್ಕ ಟೊಮೆಟೊ ಎಲ್ಲ ಕೊಟ್ಟವ್ರೆ. ಇವಾಗ ಇದೊಂದು 2 ವಿಷಲ್ ಆಗಲಿ, ಆಮೇಲೆ ಪ್ಯೂರಿ ಮಾಡಿಬಿಟ್ಟು, ಪ್ಯೂರಿ ಅಂದರೆ ಹೆಂಗೆ ಗೊತ್ತಾ, ಈ ಮಿಕ್ಸರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಜಿರ್ರ ಅನಿಸ್ತೀನಿ ಅಷ್ಟೇ. ಕುಡಿ ಕುಡಿ ಬೇಡ ವಾಕಪ್ಪ ಕೂಡ ಫೋನ್ ನಿಮ್ಮ ನಿಮಗೆ ಅನ್ನ ಏನೋ ಮಾಡ್ದ ನಿಂಗೆ. ಓಯ್ ಸರಿ, ಏನದು ಚಳಿ ಚಳಿ ಆಯ್ತಾಯ್ತು. ಏನದ್ದು? ಸೊ ಕ್ಯಾರೆಟ್ ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ಕ್ಯಾರೆಟ್ ಅಂತೂ ಹಿಂಗೆ ಮಾಡಿದ್ರೆ ಸಖತ್ತಾಗಿ ಬೆಂದಿರಬೇಕು. ಏನೊಂದೆರಡು ವಿಷಲ್ ತೊಗೊಂಡ್ರೆ ಸಾಕು. ಇವಾಗ ಇದನ್ನು ಹಿಂಗೆ ಸೋರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡ್ಬೇಕು. ದಿನ ಒಂದೊಂದು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು, ಬೀನ್ಸು, ನೌಕೋಲು, ಸೊಪ್ಪುಗಳು, ಕಾಳುಗಳು ಎಲ್ಲ ಕೊಡ್ಬೋದಂತೆ. ಸೊ ಈಗ ನೀರು ಇದರಲ್ಲೇ ಇದೆ, ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ತೀವಿ. ಸುಮ್ಮನೆ ಒಂದು ಚಿತ್ರಾನ್ನ. ಸೊ ಇಲ್ಲಿ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಗಮಗಮ ಅಂತಿದಲ್ಲ. ರೆಡಿ. ಇವಾಗ ತಿನ್ಸೋದಿದೆ ನಾವು. ಬಾ ಸರಿ, ಬಾ 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 ಬೇಗ ಬಾ, ಬೇಗ ಬಾ ಸರಿ ಬಾ, ಗುಡಿ ಬಾ. ಪಾಪ ಟೋಪೆ ಎತ್ತಿಕೋ, ಎಲ್ಲ ಹೆಂಗ್ ಬೆಳೆಸಿರೋ ಸಿಗೋದೇ ಇಲ್ಲ ನೋಡು. ಎತ್ತಿಕೋ ಒಂಚೂರು ನೀರು ಮತ್ತೋಯ್ತು. ಹೋಗ ಕಡೆ ಬಾ. ಬೋಡ ಬೋಡ ಪಾಡಮ್ಮ.
ಚೆನ್ನಾಯ್ತಾ ಸರಿ? ಚೆನ್ನಾಗೈತೆ. ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನೆಲ್ಲ ತರಿಸಿದ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನನಗೆ ಮೇನ್ ಇಷ್ಟ ಆಗಿದ್ದು ಏನು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಕಿರೀಟ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ನಂಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹೊರಗಡೆ ಹೋಗಿ ನಾವು ಈ ಒಂದು ಕಿರೀಟನ ತೊಗೊಳ್ತೀವಿ ಅಂತ ಅಂದರೆ ನಿಜವಾಗ್ಲೂ ಏನಿಲ್ಲ ಅಂದರೆ ಒಂದು 3,000 ರೂಪಾಯಿ ಅಂತೂ ಹೇಳ್ತಾರೆ. ಬಟ್ ಮೀಶೋನಲ್ಲಿ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿರೋದು ನಿಜ ಸಖತ್ತಾಗಿದೆ. ಡೀಟೇಲಿಂಗ್ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೂ ಏನಾದ್ರು ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದರೆ ನಿಜ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ DM ಮಾಡ್ತೀನಿ. ಇಲ್ಲ ಅಂತ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಸೊ ದಟ್ ಚೆಕ್ ಮಾಡಿ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಹೆಂಗೆ ಬರುತ್ತೋ ಏನೋ ಇಷ್ಟು ಕಡಿಮೆ ಪ್ರೈಸಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಬಂದಮೇಲೆ ನನಗೆ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಎಷ್ಟು ವರ್ಷ ಇಟ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿದ್ರೂ ಕೂಡ ಏನೂ ಒಂಚೂರು ಆಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೋನ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಂದೇ ಒಂದು ಸಿಂಗಲ್ ಸ್ಟೋನ್ ಕೂಡ ಉದುರಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಯಾರಾದರೂ ತೊಗೊಳ್ತೀರಾ ಅಂದರೆ ಖಂಡಿತ ತೊಗೊಳ್ಳಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೊರಗಡೆ ತೊಗೊಳ್ತೀವಿ ಅಂದರೆ ಪ್ರೈಸ್ ಅಂತೂ ನಿಜ ಜಾಸ್ತಿ ಇರುತ್ತೆ. ಸೊ ಇಲ್ಲಂತೂ ಎಷ್ಟು ಕಡಿಮೆ ಪ್ರೈಸ್ ಗೊತ್ತಾ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನಾನು ಬೈ ಮಾಡಿದ್ದು ಈ ಒಂದು ಕಾಸು ಮಾಟಿ. ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಾಸಿನ ಸರ ಇದೆ. ಸೊ ಅದಕ್ಕೆ ಈ ಒಂದು ಮಾಟಿ ಏನಿದೆ ಅಲ್ವಾ, ನಿಜವಾಗ್ಲೂ ಸಖತ್ತು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಈ ಥರ ಹೆವಿ ಜ್ಯುವೆಲರೀಸ್ ಎಲ್ಲ ಹಾಕೋಬೇಕು, ಮನೆಯಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಇದೆ ಅಂದಾಗ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಾವೇ ಆವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ ಅಲ್ವಾ. ಸೊ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನೋಡ್ಬೋದು ಈ ರೀತಿ ನಮ್ಮದು ಜುಮ್ಕ ಏನಾದರೂ ಇತ್ತು ಅಂದರೆ ಹಿಂಗೆ ಹಾಕ್ಕೊಳ್ಬೋದು, ಸಖತ್ತಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ವೇರಿಗೆಲ್ಲ ಸಖತ್ ಹೈಲೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ಕಡಿಮೆ ಪ್ರೈಸಲ್ಲೇ ಬೈ ಮಾಡಿದ್ದು. ನಾನು ಇದನ್ನು ಚಿಕ್ಕಪೇಟೆನಲ್ಲಿ ಕೇಳಿದಾಗ ಅಲ್ವಾ, ಅವರು 1,500 ರೂಪಾಯಿ 1,600 ರೂಪಾಯಿ ಏನೋ ಹೇಳಿದರು. ನಾನು ಲಾಸ್ಟ್ ಇಯರ್ ಕೇಳಿದ್ದೆ ಆವಾಗ. ನಿಜವಾಗ್ಲೂ ಅಲ್ಲಿಗಿಂತ ಅರ್ಧ ಪ್ರೈಸು ಗೈಸ್, ಸಖತ್ತಾಗಿದೆ. ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಅಂದ್ಬಿಟ್ಟು. ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಸೊ ದಟ್ ಬೈ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ನೀವು ಇದನ್ನು ತರಿಸ್ಕೊಂಡ್ರಂತೂ ನೀವು ವಾಪಸ್ ಕಳ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮೀಶೋ ಫೈನ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ನಾನು ಈ ಒಂದು ಜರ್ಮನ್ ಸಿಲ್ವರ್ ಸೆಟ್ನ ತರಿಸ್ಕೊಂಡಿರೋದು. ಸೊ ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ನಾನು ತರಿಸ್ಕೊಂಡಿರೋದು. ಯಾರಿಗಾದ್ರೂ ಯೂಸ್ ಆಯಿತು ಅಂತಂದರೆ ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಸೊ ಕಂಪ್ಲೀಟ್ ಪೂಜಾ ಸೆಟ್ಟೇ ಸಿಗ್ತಾ ಇದೆ ನಮಗೆ, ನೋಡ್ಬೋದು. ಹೊರಗಡೆ ಏನಾದ್ರು ತೊಗೊಳ್ತೀವಿ ಅಂತಂದರೆ ಖಂಡಿತ ಇದಕ್ಕೆಲ್ಲ ಪ್ರೈಸ್ ಜಾಸ್ತಿನೇ ಇರುತ್ತೆ. ಕಳಸ ಚೊಂಬು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೇನಾದರೂ ನೀವು ನಿಜ ಬೆಳ್ಳಿ ಅಂತ ಹೇಳಿದ್ರು ಕೂಡ ಯಾರಾದರೂ ನಂಬ್ತಾರೆ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಒಂಚೂರು ಕೂಡ ಏನಂತಾರೆ ತಗ್ಗೋದು ಆ ಥರದ್ದೆಲ್ಲ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಸೆಂಡ್ ಮಾಡಿದ್ದಾರೆ, ಬಬಲ್ ರ್ಯಾಪ್ ಮಾಡಿ ನೀಟಾಗಿ. ಆ್ಯಂಡ್ ಇದು ನೋಡ್ಬೋದು ಮಂಗಳಾರತಿ ಮಾಡೋದಕ್ಕೆ ರಾಯರ ಆರಾಧನೆ ಬರ್ತಾ ಇದೆ. ಸೊ ಅದಕ್ಕೆ ಹಚ್ಚೋದಕ್ಕೆ ಅಂತ ತುಪ್ಪದ ದೀಪ ಸೆಟ್ ಕೂಡ ಕೊಟ್ಟಿದ್ದಾರೆ, ಪುಟ್ಟಾಣಿದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಂಚ್ ಪಾತ್ರೆ ಉದ್ಧರಣೆ, ಅಗರಬತ್ತಿ ಹಚ್ಚೋಕ್ಕೆ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪುಟ್ಟು ಗಂಟೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು, ಪುಟ್ಟಾಣಿಯಾಗಿ ತುಂಬ ಇಷ್ಟ ಆಯಿತು ಗಂಟೆ. ಆ್ಯಂಡ್ ಅರ್ಶಿನ ಕುಂಕುಮದ ಬಟ್ಲು, ಸೊ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ಅಲ್ವಾ. ಆ್ಯಂಡ್ ತಟ್ಟೆ ಮೇಯ್ನ್, ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಜವಾಗ್ಲೂ ಇದು ವರ್ತ್ ಅಂತ ಹೇಳ್ಬೋದು. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಬೈ ಮಾಡಿ. ಸೊ ನಾನು ರಿವ್ಯೂಗೆ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದು, ಬಟ್ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಇದು ನಿಜವಾಗ್ಲೂ ಸಿಲ್ವರ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ನಂಬ್ತಾರೆ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ.